ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಹಾಲೆಲೂಯಾ 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 ಹಾಲೆಲೂಯಾ. ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ ಹೊರಗಿಸುವ ಎದೆಯಲ್ಲಿ ಮನಭಾರವ ನೀಗುವ ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ನನ್ನನ್ನೆಂದು ಕೈಬಿಡನು ಎಂದಿಗೂ ನನ್ನ ಅಗಲನು ನನ್ನನ್ನೆಂದು ಕೈಬಿಡನು ಎಂದಿಗೂ ನನ್ನ ಅಗಲನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಮತ್ತೊಂದು ಸಲ ಈ ಮುಂಜಾನೆಯ ಭಾನುವಾರದ ಆರಾಧನೆಯಲ್ಲಿ ತಮ್ಮೆಲ್ಲರನ್ನು ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳನ್ನು ನನ್ನ ಸಭೆಯವರನ್ನು ಅನೇಕ ದಿವಸಗಳಿಂದ ಈ ಆನ್ಲೈನ್ ಮಾಧ್ಯಮದ ಮೂಲಕ ನನ್ನ ಸಭೆಯಲ್ಲಿರ್ಬೋದು, ಸಭೆಯ ಹೊರಗಡೆ ಇರ್ಬೋದು, ಕರ್ನಾಟಕದ ಪ್ರಾಂತದಲ್ಲಿರುವಂತ ಎಲ್ಲಾ ಸಹೋದರ ಸಹೋದರಿಯರಿಗೆ ನಾನು ಹೃತ್ಪೂರ್ವಕವಾಗಿ ಮಾಡುವಂತ ವಂದನೆಗಳು. ಯಥಾ ರೀತಿಯಲ್ಲಿ ತಾವು ವಾಕ್ಯಗಳನ್ನು ಕೇಳುತ್ತಾ ಇದ್ದೀರಿ, ಕ್ರಿಸ್ತನಲ್ಲಿ ಬೆಳೆಯುತ್ತಾ ಇದ್ದೀರಿ ಎಂಬ ಒಂದು ನಿರೀಕ್ಷೆಯಿಂದ ನಾನು ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ನಾವು ಸ್ವಲ್ಪ ಈ ದಿವಸ ಈ ವಾರದ ನ್ಯೂಸ್ ಗಳನ್ನು ನೋಡುವಾಗ ಅನೇಕ ರೀತಿಯಲ್ಲಿ ಈ ಒಂದು ಲಾಕ್ಡೌನ್ ನ ಮಧ್ಯದಲ್ಲಿ ಈ ಕೊರೋನಾ ವೈರಸ್ ಅಥವಾ ಈ ಕೊರೋನಾ ಲಕ್ಷಣದ ಈ ಕಾಯಿಲೆಯ ಸಂಖ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ ಎಂಬುದಾಗಿ ನಾವು ನೆನೆಸಿ ದೇವರಿಗೆ ಸ್ತೋತ್ರ ಹೇಳುವಂತವರಾಗಬೇಕು. ನಾವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇವೋ ಅವೆಲ್ಲವುಗಳ ಮಧ್ಯದಲ್ಲಿ ನಮ್ಮ ಕರ್ತನಾದಂತ ಯೇಸು ನಮ್ಮ ಜೊತೆಯಲ್ಲಿದ್ದಾನೆ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಕೊಡ್ತಾ ಇದ್ದಾನೆ, ನಮ್ಮನ್ನು ರಕ್ಷಿಸಿ ಕಾಪಾಡ್ತಾ ಇದ್ದಾನೆ. ನಾವು ಹೋಗುವಾಗ ಬರುವಾಗ ಎಲ್ಲಾ ಕೇಡುಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸುತ್ತಾ ಇದ್ದಾನೆ ಮತ್ತು ಅನೇಕ ರೀತಿಯಲ್ಲಿ ಪ್ರತ್ಯೇಕವಾಗಿ ನಮ್ಮ ಆರೋಗ್ಯದ ವಿಷಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಾಗಿರ್ಬೋದು, ದೊಡ್ಡವರು ಹಿರಿಯರಾಗಿರ್ಬೋದು, ಅವರೆಲ್ಲರಿಗೆ ತಂದೆ ಆದ ದೇವರು ಕೊಡುತ್ತಿರುವಂತ ಒಳ್ಳೆ ಆರೋಗ್ಯಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಮತ್ತು ಯಥಾ ರೀತಿಯಲ್ಲಿ ನಂಬಿಕೆ ವಿಶ್ವಾಸದಲ್ಲಿ ನೆಲೆಗೊಂಡಿದ್ದು ನಾವು ಮನೆಯಲ್ಲಿದ್ದಾಗಲೂ ಕೂಡ ಪರವಾಗಿಲ್ಲ, ಒಂದು ಕುಟುಂಬವಾಗಿ
ನಾವೆಲ್ಲರೂ ಸೇರಿ ಕರ್ತನ ಸನ್ನಿಧಿಯಲ್ಲಿ ಹಾಡುಗಳನ್ನು ಹಾಡುತ್ತಾ, ಪ್ರಾರ್ಥನೆಯನ್ನು ಮಾಡುತ್ತಾ, ದೇವರ ವಾಕ್ಯವನ್ನು ಓದುತ್ತಾ, ಮತ್ತು ಅದೆಲ್ಲದಕ್ಕಿಂತ ಮಿಗಿಲಾಗಿ ದೈವ ಸಂದೇಶವನ್ನು ಅನೇಕ ದೇವ ಸೇವಕರ ಮೂಲಕ ನಾವು ಕೇಳುತ್ತಾ ನಮ್ಮ ಆತ್ಮೀಯ ಜೀವಿತದಲ್ಲಿ ಬಲ ಹೊಂದಬೇಕೆಂಬುದಾಗಿ ನಾನು ಪ್ರೇರೇಪಿಸುವಂತವನಾಗಿದ್ದೇನೆ. ಮತ್ತೊಂದು ಸಲ ನಾನು ಈಗಾಗಲೇ ನನ್ನ ಅಂಧೇರಿ ಚರ್ಚ್ ಮತ್ತು ಸಾಕಿನಾಕ ಚರ್ಚ್ ಅವರ ಜೊತೆಯಲ್ಲಿ ಝೂಮ್ ಅಲ್ಲಿ ಮೀಟಿಂಗ್ ಅಲ್ಲಿ ಆರಾಧನೆಗಳನ್ನು ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಆದಾಗ್ಯೂ ಕೂಡ ಯಾರಾದ್ರೂ ಆ ಆರಾಧನೆಗಳನ್ನು ತಪ್ಪಿಸಿಕೊಂಡಿದೆ ಆದ್ರೆ, ಆ ಸಮಯ ನಿಮಗೆ ಇರದೆ ಹೋಗಿದೆ ಆದ್ರೆ, ಈ ಒಂದು ಯೂಟ್ಯೂಬ್ ಚಾನೆಲ್ ನ ಮಾಧ್ಯಮದ ಮೂಲಕ ತಾವು ದೈವ ಸಂದೇಶವನ್ನು ಕೇಳಬೇಕೆಂಬುದಾಗಿ ನಾನು ನಿಮಗೆ ಪ್ರೇರೇಪಿಸುವಂತವನಾಗಿದ್ದೇನೆ. हम जहाँ कहीं भी है, जो भी शेड्यूल के बीच में है, जो भी समय हमारे लिए, हमारे परिवार के हालात के बीच में जो समय हमारे लिए नियुक्त होता है, उस समय को निकालकर, चाहे वो संडे का सुबह हो सकता है, दोपहर हो सकता है, शाम हो सकता है. आजकल बहुत सारे घरों में लैपटॉप्स है, स्मार्ट टीवी है, जहां पर यूट्यूब में हम लोग जो है परमेश्वर के वचन को सुन सकते हैं. तो मैं उन सभी को प्रेरित करना चाहूंगा कि इन दिनों में चाहे वो प्रभु की आराधना हो, वचन हो, प्रार्थना हो, या फिर विशेष रूप से परमेश्वर के वचन पर जो हम मनन कर रहे हैं, उन चीजों को अनसुना मत कीजिएगा, अवॉइड या फिर इग्नोर मत कीजिएगा. लगातार दिन प्रतिदिन जो है आप प्रभु के वचन में बढ़ते रहे. ये मेरी प्रेरणा आप सभी के लिए है और प्रभु को हम धन्यवाद देंगे. प्रभु हमारे साथ में है, हम सभी को संभाल रहे हैं, हम सभी को अच्छी सेहत दे रहे हैं. हम प्रभु के नाम को धन्यवाद देंगे. आप जहां कहीं भी है, आप सुरक्षित रहिए, लगातार प्रार्थना में बने रहिएगा और होने देखिए प्रभु परमेश्वर जो है हमें इन आने वाले दिनों में हर बुरे हालात से हमें बचाए, हमें छुड़ाए और हमारी रक्षा करे. आइए वचन में हम जाने से पहले हम आंखें बंद करेंगे, हम प्रार्थना करेंगे. ನಾವು ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ಸ್ವಾಮಿ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಮಾಡಿರುವಂತ ಉಪಕಾರಗಳನ್ನು ನೆನೆಸುತ್ತೇವೆ ಸ್ವಾಮಿ. ನಮ್ಮ ದೇಶ, ನಮ್ಮ ಪ್ರಾಂತ, ನಮ್ಮ ರಾಷ್ಟ್ರ, ನಮ್ಮ ಪಟ್ಟಣ, ನಮ್ಮ ಸಮಾಜದಲ್ಲಿ ಸ್ವಾಮಿ, ನಾವಿರುವಂತ ಅಕ್ಕಪಕ್ಕದಲ್ಲಿ ಕರ್ತನೆ, ಪ್ರತ್ಯೇಕವಾಗಿ ಈ ಘೋರ ವ್ಯಾಧಿಯ ಮಧ್ಯದಲ್ಲಿ ಸ್ವಾಮಿ, ಅನೇಕ ರೀತಿಯಲ್ಲಿ ಈ ಕಾಯಿಲೆಯ, ಈ ರೋಗದ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದ್ದೇನೆ. ನಿನಗೆ ಸ್ತೋತ್ರ. ಅನೇಕರಿಗೆ ವ್ಯಾಕ್ಸಿನ್ಸ್ ಗಳನ್ನು ಕೊಡುವುದರ ಮೂಲಕ ಅನೇಕರು ತಮ್ಮಲ್ಲಿ ತಾವು ಕರ್ತನೆ ಸ್ವಾಮಿ, ಅವರು ಸುರಕ್ಷಿತವಾಗಿರುವಂತೆ ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಒಂದು ಜ್ಞಾನ, ತಿಳುವಳಿಕೆ, ಒಂದು ಮಾರ್ಗದರ್ಶನ ನೀನು ಅನೇಕ ಜನರಿಗೆ ಕೊಡ್ತಾ ಇದ್ದೇನೆ. ನಿನಗೆ ಸ್ತೋತ್ರವಾಗಲಿ. ಬರೀ ಕ್ರೈಸ್ತ ವಿಶ್ವಾಸಿಗಳಲ್ಲ ಕರ್ತನೆ, ಇಡೀ ಮಾನವ ಜಾತಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಇಡೀ ಲೋಕಕ್ಕಾಗಿ ಪ್ರಾರ್ಥಿಸ್ತೇವೆ, ಇಡೀ ಲೋಕದ ಪರಿಸ್ಥಿತಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ಎಲ್ಲಾ ಸ್ಥಿತಿಗತಿಗಳನ್ನು ನಿನ್ನ ನಿಯಂತ್ರಣದಲ್ಲಿ ವಹಿಸು. ಈಗಾಗಲೇ ದೂರ ದೇಶಗಳಲ್ಲಿ ಕರ್ತನೆ, ಈ 3ನೇ ಹಂತದಲ್ಲಿ ಈ ರೋಗವು ಹರಡುವಂತ ಸ್ಥಿತಿಯು ಪ್ರಾರಂಭವಾಗಿದೆ ಕರ್ತನೆ. ಆದ್ರೆ ಭಾರತ ದೇಶದಲ್ಲಿ ಈ 3ನೇ ಹಂತ, 3ನೇ ಸ್ಥಿತಿ ಬರೋದಕ್ಕಿಂತ ಮುಂಚೆ, ಈ 3rd ವೇವ್ ಹಾದು ಹೋಗುವುದಕ್ಕಿಂತ ಮುಂಚೆ ಸ್ವಾಮಿ, ನೀನು ನಿನ್ನ ದೇವದೂತ ಗಣಗಳನ್ನು ನಮ್ಮ ದೇಶಕ್ಕೆ ಕಳಿಸು. ನಿನ್ನ ಪವಿತ್ರ ಪ್ರಸನ್ನತೆಯು ಈ ದೇಶದ ಮೇಲೆ ಇರಲಿ ಸ್ವಾಮಿ. ಅಪ್ಪ, ನಿನ್ನ ಪವಿತ್ರ ರಕ್ತದಿಂದ ನಮ್ಮ ದೇಶ, ರಾಷ್ಟ್ರ, ಪ್ರಾಂತಗಳನ್ನು ಸ್ವಾಮಿ ನೀನು ತೊಳೆದು ಶುದ್ಧೀಕರಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಪ್ರತಿಯೊಬ್ಬರ ಮನೆಯ ಬಾಗಿಲಿನ ಮೇಲೆ, ಪ್ರತಿಯೊಬ್ಬರ ಜೀವಿತದ ಮೇಲೆ ನಿನ್ನ ಕಲ್ವರಿ ಶಿಲುಬೆಯ ಪರಿಶುದ್ಧವಾದ ರಕ್ತವನ್ನು ಚಿಮಿಕಿಸ್ತಾ ಇದ್ದೇನೆ ಸ್ವಾಮಿ. ನಿನ್ನ ಪವಿತ್ರ ರಕ್ತದ ಮುದ್ರೆಯನ್ನು ಹಾಕ್ತಾ ಇದ್ದೇನೆ ಸ್ವಾಮಿ. ಐ ಸೀಲ್ ಎವ್ರಿ ಹೌಸ್ ಇನ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಲಾರ್ಡ್. ನಿನ್ನ ಪವಿತ್ರವುಳ್ಳ ರಕ್ತದಲ್ಲಿ ಸ್ವಾಮಿ ಎಲ್ಲಾ ಕುಟುಂಬಗಳನ್ನು, ಎಲ್ಲಾ ಪರಿವಾರದವರನ್ನು, ಎಲ್ಲಾರ ಮನೆಗಳನ್ನು ಸ್ವಾಮಿ ನಾವು ಮುದ್ರೆ ಹಾಕ್ತಾ ಇದ್ದೇವೆ, ಸೀಲ್ ಮಾಡ್ತಾ ಇದ್ದೇವೆ, ಆಶೀರ್ವಾದ ಮಾಡ್ತಾ ಇದ್ದೇನೆ ಸ್ವಾಮಿ. ನಮ್ಮನ್ನು ರಕ್ಷಿಸು, ನಮ್ಮನ್ನು ಕಾಪಾಡು ಸ್ವಾಮಿ. ಯಾವ ಉಪದ್ರವವು ನಮ್ಮ ಗುಡಾರದ ಸಮೀಪಕ್ಕೆ ಬಾರದಂತೆ ಈ ವಾಕ್ಯಗಳನ್ನು ಕೇಳುವಂತ, ನಿನ್ನ ದಾಸನ ಜೊತೆಯಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವಂತ, ದೈವ ಸಂದೇಶವನ್ನು ಕೇಳುವಂತ ಎಲ್ಲರನ್ನು ನಾನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಇವರೆಲ್ಲರಿಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಗಂಡನವರಿಗಾಗಿ ಸ್ವಾಮಿ, ಹೆಂಡತಿಗೋಸ್ಕರ, ಮಕ್ಕಳ ಸಲುವಾಗಿ, ತಂದೆ ತಾಯಿಗಳು ಮುಪ್ಪಿನ ವಯಸ್ಸಿನಲ್ಲಿರುವಂತ ಅಜ್ಜ ಅಜ್ಜಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹೆಸರಾಗಿ ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲಾರ ಮನೆಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಇರಲಿ ಸ್ವಾಮಿ. ಅನೇಕರು ಸ್ವಾಮಿ ಒಂದು ವೇಳೆ ದಾರಿ ತಪ್ಪಿ ಹೋಗ್ತಾ ಇದ್ದಿದ್ದಾದ್ರೆ, ಅಲಕ್ಷ್ಯ ಭಾವದಿಂದ ಇದ್ದಿದ್ದಾದ್ರೆ,
ಗರ್ವ ಸೊಕ್ಕಿನಲ್ಲಿ ಅಹಂಕಾರದಿಂದ ಅಹಂಭಾವದಿಂದ ಜೀವಿಸ್ತಾ ಇದೆಯಾದ್ರೆ ದೇವರ ಜ್ಞಾನ ತಿಳುವಳಿಕೆಯನ್ನು ನೀನು ಅವರನ್ನು ಉಂಟು ಮಾಡು ಸ್ವಾಮಿ. ನಿನ್ನ ಸನಾತನ ಮಾರ್ಗದಲ್ಲಿ ಅವರನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಅನೇಕರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ, ಅನೇಕರು ನಿನ್ನನ್ನು ಅನುಭವಿಸಲಿ ಸ್ವಾಮಿ, ಅನೇಕರು ನಿನ್ನ ಜೊತೆಯಲ್ಲಿ ನಡೆಯಲಿ ಮತ್ತು ನಿನ್ನ ಬರುಣಕ್ಕಾಗಿ ಕಾಯುತ್ತಾ ಸ್ವಾಮಿ, ನಾವೆಲ್ಲರೂ ಈ ಲೋಕದ ಕೊನೆಯ ಹಂತದಲ್ಲಿ, ಕೊನೆಯ ಗಳಿಗೆಯಲ್ಲಿ, ಕೊನೆಯ ದಿನಮಾನಗಳಲ್ಲಿದ್ದೇವೆ ಸ್ವಾಮಿ. ನಿನ್ನ ಬರಣವು ಬಹಳ ಬೇಗನೆ ಉಂಟೆಂಬುದಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದು ತಿಳುವಳಿಕೆ, ಒಂದು ಜ್ಞಾನ ನಮ್ಮೆಲ್ಲರಿಗೆ ದಯಪಾಲಿಸು. ಈ ದಿವಸ ಪೌಲನು ಕೊರಿಂಥ ಸಭೆಗೆ ಬರೆದಿರುವಂತ ಈ ಒಂದು ವಾಕ್ಯಗಳ ಮೂಲಕ ನಮ್ಮನ್ನು ನಾವು ಆದರಣೆ ಹೊಂದುವಂತ ಒಂದು ಸಮಯಕ್ಕೆ ಬಂದಿರುವಾಗ ನಮ್ಮನ್ನು ಈ ವಾಕ್ಯಗಳ ಮೂಲಕ ಆಶೀರ್ವಾದ ಮಾಡು. ಘನ ಮಾನ ಮಹಿಮೆ ನಿನಗಾಗ್ಲಿ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ಈ ದಿವಸ ತಿರುಗಿ ನಾನು ಹೊಸದಾಗಿ ನಿಮ್ಮ ಮಧ್ಯದಲ್ಲಿ ವಾಕ್ಯಗಳನ್ನು ತರಬೇಕು ಎಂಬ ಒಂದು ಆಲೋಚನೆಯನ್ನು ಮಾಡುತ್ತಿರುವಾಗ ಪೌಲನು ಕೊರಿಂಥದವರಿಗೆ ಬರೆದ 2ನೆಯ ಪತ್ರಿಕೆಯಿಂದ ಧ್ಯಾನ ಮಾಡಬೇಕೆಂಬುದಾಗಿ ನಾನು ವಿಚಾರ ಮಾಡಿಕೊಂಡಿದ್ದೇನೆ. मैं जब नए सिरे से सोच रहा था कि कौन से ऐसे टॉपिक्स है जिसके आधार पर जो है मैं परमेश्वर का संदेश आप तक मैं पहुंचा सकूं, तो मेरे विचार में आया कि पौलुस ने कोरिंथी कलीसिया को दूसरी पत्री को लिखा. ಪೌಲನು ಕೊರಿಂಥ ಸಭೆಗೆ 2ನೆಯ ಪತ್ರಿಕೆಯನ್ನು ಬರೆದನೆಂಬುದಾಗಿ. he is one of the most favorite writer of my life. ये पूरे बाइबल में जो है अगर मेरा जो फेवरेट राइटर जिसे मैं बहुत ही गहराई से इन सारे 13 एपिसोड्स को जो मैं अध्ययन करता हूँ, सीखता हूँ, समझने की कोशिश करता हूँ, पौलुस का डॉक्ट्रिन्स हो, पौलुस का टीचिंग्स हो, और या फिर पौलुस की जो भाषाएं हैं, पौलुस का जो ज्ञान है, पौलुस की जो बुद्धि है, या फिर पौलुस ने जिस तरीके से प्रभु यीशु मसीह को आत्मिक या फिर वैयक्तिक रूप से उसने अनुभव किया, एंड ही इज जस्ट प्रेजेंटिंग जीसस क्राइस्ट लाइफ. प्रभु यीशु मसीह के जीवन को वो कलीसिया को प्रेजेंट करता है. he did not live with Jesus. प्रभु यीशु मसीह के साथ में उन्होंने जीवन शैली को नहीं रखा. प्रभु यीशु मसीह के सेवकाई के समय में पौलुस नहीं था. प्रभु यीशु मसीह के स्वर्गारोहण के बाद जब मसीह लोगों को सताया जा रहा था, मसीह कलीसिया को तोड़ा जा रहा था, और उन्हीं में से साउल और ये नामक या फिर ये पौलुस जो है कलीसिया को तोड़ने के लिए दमस्कस के रास्ते से जब जा रहा था, परमेश्वर ने उसे दर्शन दिया, और दर्शन देकर एक महान बड़ी सेवकाई के लिए जो अन्य जातियों के बीच में जाकर सुसमाचार प्रचार का कार्य करना है, जिसकी बड़ी जिम्मेदारी जो है खुदा परमेश्वर ने पौलुस के ऊपर डाला, और उसकी सेवकाई को पूरे पवित्र शास्त्र के इस नए नियम में हमें देखने को मिलता है. और प्रभु को धन्यवाद देता हूं कि जो दर्शन, जो डेडिकेशन, जो एक ज्ञान को रखते हुए पौलुस जो है इन बातों को सिखाता है. ಬಹಳ ಆಳವಾದಂತ ಮಾತುಗಳನ್ನು, ಬಹಳ ಬಲವಾದಂತ ಸಂಗತಿಗಳನ್ನು ಇಡೀ सत्यवेदದ ಒಂದು ಕಾಲು ಎಂಬುದಾಗಿ ನಾವು ಹೇಳ್ತೀವಿ. ऑलमोस्ट 1/4 अगर मैं कहूं तो उसे जो है पौलुस ने कवर करते हुए बहुत सारे चीजों को जो है यहां पर जो है उसने लिखा है करके हम लोग देखते हैं. फॉर एवरीथिंग देयर आर लेटर्स. जब पौल लिखता है, 1 कोरिंथियंस है, 2 कोरिंथियंस है, 1 थेसलोनियंस है, 2 थेसलोनियंस है, 1 तिमोथी है, 2 तिमोथी है. There are times he wrote again and again. एक बार लिखा, दूसरी बार लिखा. इन सारे चीजों को जब हम देखते हैं, ಇವೆಲ್ಲ ವಿಷಯಗಳನ್ನು ನೋಡುವಾಗ of course we have a first letter. ನಮ್ಮ ಹತ್ರ ಪೌಲನು ಬರೆದಿರುವಂತ ಮೊದಲನೆಯ ಪತ್ರಿಕೆ ಉಂಟು. ಆ ಮೊದಲನೆಯ ಪತ್ರಿಕೆಯ ಕೆಲವು ದಿವಸಗಳ ನಂತರ ಪೌಲನು ತಿರುಗಿ ಕೊರಿಂಥ ಸಭೆಗೆ 2ನೇ ಪತ್ರಿಕೆಯನ್ನು ಬರೆಯುತ್ತಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಫ್ ಐ ಹ್ಯಾವ್ ಟು ಗಿವ್ ಅ ಸ್ಮಾಲ್ ಇಂಟ್ರೊಡಕ್ಷನ್, ಚಿಕ್ಕ ಒಂದು ಪರಿಚಯ ನಾನು ಮಾಡಿಕೊಡ್ಬೇಕಂತಂದ್ರೆ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುವಾಗ 16 अध्यायಗಳಲ್ಲಿ, देयर आर 16 चैप्टर्स फ्रॉम 1 कोरिंथियंस, और वो 16 अध्यायों में बहुत सारी बातों को चर्चा करता है. एंड व्हेन ही राइट्स टू द चर्च, वो कलीसिया को जब लिखता है तो कलीसिया में कुछ बड़े समस्या है, ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಬಹಳಷ್ಟು ಪ್ರಾಬ್ಲಮ್ಸ್ ಗಳಿದ್ದಾವೆ, ಬಹಳಷ್ಟು ಇಶ್ಯೂಸ್ ಗಳಿದ್ದಾವೆ. ಅವೆಲ್ಲವುಗಳನ್ನು ಟ್ಯಾಕಲ್ ಮಾಡಲಿಕ್ಕೆ, ಅವೆಲ್ಲವುಗಳ ವಿಷಯದಲ್ಲಿ ಒಂದು ಸರಿಯಾದಂತ ಜ್ಞಾನ, ಸರಿಯಾದಂತ ಮಾರ್ಗದರ್ಶನ, ಸರಿಯಾದಂತ ಉತ್ತರವನ್ನು ಕೊಡೋದಕ್ಕಾಗಿ ಪೌಲನು ಈ ಸಂಗತಿಗಳನ್ನು ಬರೆಯುವಂತವನಾಗಿದ್ದಾನೆ. ದೇರ್ ಆರ್ ಲಾಟ್ಸ್ ಆಫ್ ಇಶ್ಯೂಸ್, ದೇರ್ ಆರ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್, ದೇರ್ ಆರ್ ಲಾಟ್ಸ್ ಆಫ್ ಮಿಸ್ಕನ್ಸೆಪ್ಷನ್, or there are lots of wrong ways that people were following, and Paul wants to encourage them. Paul wants to bring them to the right direction of Lord Jesus Christ. पौलुस जो है
उन्हें एक सही रास्ते पर लाना चाहता है। ಆತ್ಮೀಯ ಅನ್ಯೋನ್ಯತೆ ವಿಷಯದಲ್ಲಿ ಆಗಲಿ, ಆತ್ಮೀಯ ಪ್ರಕಟಣೆಗಳ ವಿಷಯದಲ್ಲಿ, ಆತ್ಮೀಯ ಜ್ಞಾನ, ಆತ್ಮೀಯ ಶಕ್ತಿ, ನಾವೇ ದೇವರ ಆಲಯವಾಗಿದ್ದೇವೆಂಬ ವಿಷಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವ ರೀತಿಯ ಸಂಬಂಧಗಳಿರಬೇಕೆಂಬುದರ ವಿಷಯದಲ್ಲಿ, ಕ್ರೈಸ್ತರ ಊಟ ಉಪಚಾರಗಳ ವಿಷಯದಲ್ಲಿ, ಕ್ರೈಸ್ತರ ಅಥವಾ ವಿಶ್ವಾಸಿಗಳು ಕರ್ತನ ಪವಿತ್ರ ಭೋಜನದಲ್ಲಿ ಯಾವ ರೀತಿಯಲ್ಲಿ ಭಾಗವಹಿಸಬೇಕೆಂಬುದಾಗಿ, ವಿಗ್ರಹಾರಾಧನೆಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಾಗಲಿ, ಪವಿತ್ರಾತ್ಮನಿಂದ ಉಂಟಾಗುವಂತ ವರಗಳ ವಿಷಯದಲ್ಲಿ ಆಗಲಿ, ಪ್ರೀತಿಯ ಶ್ರೇಷ್ಠತೆ ವಿಷಯದಲ್ಲಿ ಆಗಲಿ, ಸತ್ತು ಎದ್ದು ಬರುವಂತವರ ವಿಷಯಗಳಲ್ಲಿ ಅಥವಾ ಪುನರುತ್ಥಾನದ ವಿಷಯದಲ್ಲಿ ಪೌಲನು ಮೊದಲನೆಯ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಚರ್ಚೆ ಮಾಡುವಂತವನಾಗಿದ್ದಾನೆ। He discuss all these things, ये सारे चीजों को जो है पौलुस जो है अपनी पहली पत्री में वो डिस्कस करता है। and he writes from Greece, ಈ ಗ್ರೀಸ್ ಪ್ರಾಂತದಿಂದ ಆತನು ಈ ಪತ್ರಿಕೆಯನ್ನು ಬರೆಯುವಂತವನಾಗಿದ್ದಾನೆ। ಆದರೆ ಎರಡನೇ ಪತ್ರಿಕೆಗೆ ಬರೆಯುವಾಗ we should understand when was the time when he wrote this gospel, this letter, कौन सा ऐसा समय था जब उसने इस पत्री को लिखा। वो अराउंड AD 55 ಕ್ರಿಸ್ತ ಶಕ 55ನೇ ಇಸ್ವಿಯಲ್ಲಿ ಈ ಪತ್ರಿಕೆಯನ್ನು ಬರೆದನು। 55ನೇ ಇಸ್ವಿಯ ಪ್ರಾರಂಭದ ವೇಳೆಯಲ್ಲಿ ಮೊದಲನೇ ಪತ್ರಿಕೆಯನ್ನು ಬರೆದ, ಅಥವಾ ಕೆಲವು ದಿವಸಗಳ ತಿಂಗಳ ನಂತರ 55ನೇ ಇಸ್ವಿಯ ಕೊನೆಯ ಗಳಿಗೆಯಲ್ಲಿ ಎರಡನೇ ಪತ್ರಿಕೆಯನ್ನು ಬರೆದ। AD 55 के पहले समय में उसने पहली पत्री को लिखा और साल के आखिरी भाग में आते समय में उसने दूसरी पत्री को लिखा करके हम लोग देखते हैं। एंड व्हाट आर द थिंग्स इज राइटिंग, वो कौन सी बातों को वहां पर लिख रहा है, ಯಾವ ಸಂಗತಿಗಳನ್ನು ಪೌಲನು ಬರಿತಾ ಇದ್ದಾನೆ ಎಂಬುದಾಗಿ ಹೇಳುವಾಗ, ಆ ಎರಡನೇ ಪತ್ರಿಕೆಯಲ್ಲಿ ಪೌಲನು ಅನೇಕ ಕಷ್ಟ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗುವಂತ ಅನುಭವಗಳಲ್ಲಿ ದೇವರ ಕರುಣೆಯ ವಿಷಯದಲ್ಲಿ ಮಾತನಾಡುವಂತವನಾಗಿದ್ದಾನೆ। हर एक इंसान विश्वासी जो है संकट से गुजरेगा, समस्याओं से गुजरेगा, पीड़ाओं से गुजरेगा, तकलीफों से गुजरेगा, निराशाओं से गुजरेगा, और उन सब के बीच में परमेश्वर की दया, करुणा, शांति, समाधान वो कैसे प्रदान करेगा उस विषय में वो बातें करता है। He speaks about the gospel ministry, या फिर सुसमाचार प्रचार के कार्य में बहुत सारे रुकावटें आएंगे, बहुत सारे दिक्कतें आएंगे। ದೇವ ಸೇವಕರು ಹಿಂಜರಿಯದೆ ಸೇವೆ ಮಾಡಿಕೊಂಡು ಅಥವಾ ಸೇವೆ ನಡೆಸ್ಕೊಂಡು ಹೋಗ್ಬೇಕೆಂಬುದರ ವಿಷಯದಲ್ಲಿ ಬರೆಯುವಂತವನಾಗಿದ್ದಾನೆ। परमेश्वर के सेवक जो है बहुत ही चैलेंजेस को फेस करेंगे, बहुत ही हिंसा को या फिर पर्सिक्यूशन को फेस करेंगे, रुकावटों को फेस करेंगे, बट उस बीच में भी उन हालातों का सामना करते हुए कैसे सुसमाचार प्रचार को आगे बढ़ाना है उसके बारे में वो बताता है। He also speaks about the generous giving, ಯಾವ ರೀತಿಯಲ್ಲಿ ಉದಾರವಾಗಿ ಕೊಡಬೇಕೆಂಬುದಾಗಿ ತಿಳಿಸಿಕೊಡುವಂತವನಾಗಿದ್ದಾನೆ। किस तरह से उदार मन से प्रभु की राज्य के लिए, प्रभु की सेवकाई के लिए, कलीसिया के लिए, गरीबों के लिए, जरूरतमंद लोगों के लिए, परमेश्वर के दास लोगों के लिए कैसे उदार मन से देना है उसके बारे में वो सिखाता है। ಅದರ ಜೊತೆಯಲ್ಲಿ ಬೇರೆ ಬೋಧನೆಗೆ, ತಪ್ಪು ಬೋಧನೆಗೆ, ಸುಳ್ಳು ಬೋಧಕರಿಗೆ ಕಿವಿ ಗೊಡಬಾರದು ಎಂಬುದಾಗಿ ಬರೆಯುವಂತವನಾಗಿದ್ದಾನೆ। ಮತ್ತು ಬಲಹೀನತೆಯಲ್ಲಿ ಬಲವು ಸಿಗುವಂತದಾಗಿದೆ, ದೇವರ ಕೃಪಾಶೀರ್ವಾದಗಳು ಉಂಟು ಎಂಬುದಾಗಿ आतनु मातनाडुवंतवनागिದ್ದಾನೆ। कमजोर के समय में वो बल को कैसे प्रदान करता है, कैसे हम झूठे भविष्यवक्ताओं को नहीं सुनना है, या फिर कैसे परमेश्वर के आशीषों का अनुभव करना है, इसका वर्णन जो है पौलुस अपने दूसरी पत्री में करता है करके हम लोग देखते हैं। सो देयर आर मेनी थिंग्स व्हेन वी अंडरस्टैंड, इफ यू फोकस, इफ यू बिगिन टू लर्न फ्रॉम द एपिस्टल्स, अगर इन सारे पत्रियों को अगर आप ध्यान से पढ़ेंगे तो मैं यकीन से कहना चाहूंगा कि बहुत सारे ऐसे चीजें हैं जो हमारे हृदय को छू लेगी। ಬಹಳ ಸಂಗತಿಗಳು ನಮ್ಮ ಹೃದಯಕ್ಕೆ ತಾಕುತ್ತಾ ಅವುಗಳಿಂದ ಕಲ್ತ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡುವಂತವನಾಗಿದ್ದಾನ। सो आई जस्ट वांट टू ब्रिंग टू योर अटेंशन, आपका ध्यान जो है प्रेरितों को काम उसके 18वें अध्याय पर लेकर आना चाहूंगा। ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯದ ಮೊದಲಿನ 17 ವಚನ ಓದಬೇಕಾಗಿದೆ। ಆದ್ರೆ he stayed in Corinth for 1.5 years, 1.5 साल तक, 18 महीने तक जो है पौलुस कोरिंथ में वास किया, कोरिंथ सिटी में वास किया, कोरिंथ लोगों के बीच में उसने सेवा किया। ಈ ಒಂದು ಪ್ರಾಂತದಲ್ಲಿದ್ದು ಆತನು ಸೇವೆ ಮಾಡಿದನು, ಮತ್ತು ಸೇವೆ ಮಾಡುವಾಗ 18 ತಿಂಗಳು ಅಥವಾ 1.5 ವರ್ಷಗಳು ಕೊಂಡಿರುವಾಗ ಪ್ರಿಸ್ಕಿಲಾ ಮತ್ತು ಅಕ್ವಿಲಾ ಎಂಬ ಒಂದು ಗಂಡ ಹೆಂಡತಿಯರ ಮನೆಗಳಲ್ಲಿ ಆತನು ದಿನಗಳನ್ನು ಕಳೆದನು ಎಂಬುದಾಗಿ ನೋಡುತ್ತೇವೆ। ಆತನ ಇಲ್ಲಿ ಇಳುಕೊಂಡಾಗ ತಿಮೋತಿಯು ಮತ್ತು तिमोथी एंड साइलस जो है, ये दोनों जो है पौलुस को कंपनी दिए करके हम लोग देखते हैं।
I'll just go back to Acts, ಅಪೋಸ್ತಲ ಕೃತ್ಯಗಳು. ಐ ಶುಡ್ ನಾಟ್ ಮಿಸ್ ಎನಿ ಇಂಪಾರ್ಟೆಂಟ್ ಥಿಂಗ್, ಯಾವುದನ್ನು ನಾನು ಬಿಟ್ಕೊಡ್ಬಾರ್ದು. ಕೇಳಿಸ್ಕೊಳ್ರಿ. ಓಕೆ, ಸೀಲನು, ಓಕೆ, ಇಂಗ್ಲಿಷ್ ನಲ್ಲಿ ಸಿಲಾಸ್ ಎಂಬುದಾಗಿರುವ, ಕನ್ನಡದಲ್ಲಿ ಮಿಸ್ ಮಾಡಿಕೊಂಡೆ. ಸೀಲನು ಮತ್ತು ತಿಮೋತಿಯನು ಮೆಕದೋನ್ಯದಿಂದ ಬಂದು ಪೌಲನು ದೇವರ ವಾಕ್ಯನು ಬೋಧಿಸುವುದಾಗ ಇವರು ಆತನ ಜೊತೆಯಲ್ಲಿ ಬಂದು ಸೇರ್ಕೊಂಡ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. सो पॉल और सिलास जो है तिमोथी और सिलास जो है पौलुस को जुड़ गए और उन्होंने सेवकाई में हाथ बटाया करके हम लोग देखते हैं. ಬಹಳ ಸ್ಥಳಗಳನ್ನು ವಿಸಿಟ್ ಮಾಡ್ತಾ ಇದ್ದ. he was going around Ephesus, he was going to the church at Jerusalem, he was traveling to Macedonia, you know, he was writing from the city of Greece, you know, ये सब के बीच में कोरिंथ को अपना सेंटर प्लेस बनाया था और वहां से ये सुसमाचार प्रचार के कार्य को कोरिंथ कलीसिया के लिए, इन लोगों के लिए जहां पर बहुत सारी गलत फहमियां हैं, जहां पर रॉन्ग टीचिंग्स है, जहां पर लोगों के बीच में मिसकंसेप्शन है, जहां पर लोग एक गलत रास्ते को अपना रहे, जहां पर लोग अपनी शायद उम्मीद को खो चुके हैं, वैसे उन लोगों के बीच में पौलुस रहकर जो है अपनी सेवकाई को उत्तम से उत्तम रूप से उसने किया करके हम लोग देखते हैं. और जैसे वो प्रारंभ करता है, ಯಾವ ರೀತಿಯಲ್ಲಿ ಪೌಲನು ಪ್ರಾರಂಭ ಮಾಡ್ತಾ ಇದ್ದನೋ, that is why I gave the title for today's message is the God of all comfort. ಎಲ್ಲಾ ಸ್ಥಿತಿಗತಿಗಳಲ್ಲಿ ನಮಗೆ ಆದರಣೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಎಲ್ಲವುಗಳಲ್ಲಿ ಆದರಣೆಯನ್ನು ನೀಡುವಂತ ದೇವರು ತಂದೆಯಾದ ದೇವರಾಗಿದ್ದಾನೆ ಎಂಬುದಾಗಿ ನಾನು ತಿಳಿಸಿಕೊಡುತ್ತಲಿಕ್ಕೆ ಇಷ್ಟಪಡುವಂತವನಾಗಿದ್ದಾನೆ. So as we go further, the first 14th verses, अगर 14 वचनों को अगर हम ले लेंगे, ಇವತ್ತಿನ ದಿವಸ ಈ 14 ವಚನಗಳನ್ನು ನಾವು ಧ್ಯಾನ ಮಾಡಬೇಕಂತಂದ್ರೆ 3 ಭಾಗಗಳಲ್ಲಿ ಅದನ್ನು ನಾನು ಡಿವೈಡ್ ಮಾಡಿದ್ದೇನೆ. ಕೇಳಿಸ್ಕೊಳ್ರಿ, ಯಾವ ರೀತಿಯಲ್ಲಿ ಪೌಲನು ಸಭೆಗೆ ಪ್ರೇರೇಪಣೆ ಕೊಡ್ತಾ ಇದ್ದಾನೆ. You know, when I read this word, ये वचनों को, ये 14 वचनों को अगर आप पढ़ेंगे ना, प्लीज, आज जब भी मौका मिलेगा, बाइबल रीडिंग के टाइम में आपने पढ़ा होगा, बट बिफोर यू स्लीप, बिफोर you listen to this message, you read this passage, and this passage I will tell you the experiences, the situation that we are going through, the you know, जो हालात से हम लोग गुजर रहे हैं ना, इन हालातों के लिए ये वचन जो है बहुत ही मायने रखता है. वो दुख का हो सकता है, क्लेश का हो सकता है, डर का हो सकता है, मौत का भय हो सकता है, मौत छूकर जा रही है, या फिर बहुत ही बुरे बुरे अनुभव से गुजर रहे हैं. और ये जो 14 वचन जो है कहीं ना कहीं जो है हमें दिलासा, एक आश्वासन जो है पौलुस अपने पत्री में इस कलीसिया को लिखते समय में वो प्रदान करना चाहता है. And the 3 out of 3 points, ಈ 3 ಮಾತುಗಳಲ್ಲಿ ಮೊದಲನೇ ಮಾತೇನು ಗೊತ್ತುಂಟಾ? ಕಂಫರ್ಟೆಡ್ ಟು ಬಿ ಕಂಫರ್ಟೆಡ್ ಟು ಕಂಫರ್ಟ್. ಬೇರೆಯವರನ್ನು ಸಂತೈಸುವುದಕ್ಕೆ ನೀವು ಸಂತೈಸಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ವಾಕ್ಯ ತಿಳಿಸಲ್ಪಡುವಂತದ್ದಾಗಿದೆ. दूसरों को सांत्वना देने के लिए परमेश्वर हमें सांत्वना दे रहा है. हम क्यों तकलीफ से गुजर रहे हैं, हम क्यों पीड़ा से गुजर रहे हैं, हम क्यों दुख के अनुभव से गुजर रहे हैं, हम क्यों इन बीमारियों का सामना कर रहे हैं, हम क्यों आंसुओं को बहा रहे हैं, हम क्यों अपनी लोगों को खो रहे हैं, या फिर हमारे इर्द गिर्द में ये डर, चिंता, भय, बीमारी, आंसुओं का अनुभव चल रहा है. Why we are struggling, why we are suffering, ನಾವು ಯಾಕೆ ಕಷ್ಟ ಪಡ್ತಾ ಇದ್ದೀವ್ರಿ, ನಾವು ಯಾಕೆ ನಾವು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗ್ತೀವಿ ಎಂಬುದಾಗಿ ಹೇಳುವಾಗ, ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ಸಮಾಧಾನವನ್ನು ಕೊಡುವ ಆತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳುವಾಗ, ಆತನು ಕನಿಕರ ಉಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುವಂತವನಾಗಿದ್ದಾನೆ. He comforts us in all our situation. He comforts us in all our difficulties, in all our failures. हमारे सारे समस्याओं में, हमारे सारे तकलीफों में, हमारे सारे दुख और खुशी या फिर बहुत ही भयंकर बुरे हालात से क्यों ना हम गुजरे, वो हमें सांत्वना देता है, वो हमें शांति देता है. Only God can comfort. You know, इन दिनों में मैं आपको बता दूं, पिछले 1.5 साल से जो भी हम लोग गुजरे हैं ना, मैं बार बार बताया, बहुत से बार कुछ चीजें मेरे से रिपीट होता होगा, लेकिन स्टिल आई वांट टू से दिस वेरी ट्रू. ನಾನು ಬಹಳ ಸತ್ಯವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. देयर आर टाइम्स जो परिवार टूट गए हैं, जो परिवार बिखर गया है, जो लोग आंसुओं में जी रहे हैं, जिन्होंने अपने को खोया है, बीइंग अ पास्टर, एक पासबान भी होने के नाते अगर हम उनको सांत्वना देना, हम उनको हिम्मत दे, अगर हम उन्हें कहे कि यू नो बी कंफर्टेड, आई वुड से दैट हमारे शब्द काफी नहीं है. हमारे प्रेजेंस से, हमारे बोल से, हमारे शब्दों से शायद हम उनके वैक्यूम को या फिर उनके खालीपन को, उन्होंने जिनको खोया है
उनके प्रेजेंस को हम पूरा नहीं कर पाएंगे। बट देयर इज अ होप, एक ऐसी उम्मीद है जहां पर पौलुस कहता है, सुनिएगा, वाई वी आर ಕಂಫರ್ಟೆಡ್, ಯಾಕೆ ನಾವು ಸಂತೈಸಲ್ಪಡ್ತಾ ಇದ್ವಿ, ಯಾಕೆ ಈ ಸಂಕಟಗಳನ್ನು ಅನುಭವಿಸ್ತಾ ಇದ್ದೀವಿ, ಯಾಕೆ ನಾವು ಉಪದ್ರವಗಳನ್ನು ಅನುಭವಿಸ್ತಾ ಇದ್ದೀವಿ, ಯಾಕೆ ನಾವು ಯಾವ ರೀತಿಯಲ್ಲಿ ನಾವು ಆದರಣೆಯನ್ನು ಹೊಂದುತ್ತೀವಿ ಎಂಬುದಾಗಿ ಹೇಳುವಾಗ, ನಮ್ಮನ್ನು ಸಂತೈಸುವ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಮತ್ತು ಎಲ್ಲಾ ಪರಿಸ್ಥಿತಿಗಳಲ್ಲಿ ಸಂತೈಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಕೇಳಿಸ್ಕೊಡ್ರಿ, ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಯು ಬಿಕಮ್ ಸ್ಟ್ರಾಂಗ್ टू कंफर्ट द अदर पर्सन. दूसरों को सांत्वना देने के लिए परमेश्वर हमें मजबूत करता है. ये वचन मेरे सेमिनरी लाइफ से मुझे याद है. Why I go through pain, why I go through sufferings, why I go through all the cry and the big loss, जो दुख, जो समस्या, जो पीड़ा, जो बीमारी और यो भी कोई भी कठिन परिस्थिति से मैं क्यों गुजरता हूं पता है? क्योंकि मैं गुजरने के बाद में मेरे पीछे बहुत सारे ऐसे मेरे भाई है, बहन है, परिवार वाले हैं, कलीसिया के लोग हैं, विश्वासी जन हैं. उनके तकलीफ में, उनके दर्द में सांत्वना देने के लिए परमेश्वर मुझे तैयार करता है. हालेलुया. God is preparing you for his kingdom. God is preparing you for his mission. God is preparing you to go through all the trials and the struggles and the pain and the difficulties so that you may be able to comfort the other person. ताकि आप जो है दूसरों के कंधे पर हाथ रखकर कहे कि भाई, बहन, माँ, डैडी, बेटा, मैंने भी अनुभव किया है, मैंने भी दर्द को झेला है, मैंने भी तकलीफ उठाया है, मैंने भी आंसुओं को बहाया है, मैंने भी अपनों को खोया है, लेकिन मेरा परमेश्वर मुझे नहीं छोड़ा है. जो परमेश्वर हमें शांति देता है, जो परमेश्वर हमें सांत्वना देता है. ಕೇಳಿಸ್ಕೊಳ್ರಿ, ನಿಮಗೆ ಸಂಕಟ ಬರುತ್ತದೋ ಅದರಿಂದ ಧೈರ್ಯ, ರಕ್ಷಣೆ ಉಂಟಾಗುವಂತದಾಗಿದೆ. ನಮಗೆ ಸಂಕಟ ಪರಿಹಾರವಾಗುತ್ತದೋ ಅದರಿಂದ ನಮಗೆ ಆದರಣೆ ಉಂಟಾಗುವಂತದಾಗಿದೆ. ಮುಂದೆ ವಚನ ಕೇಳಿಸ್ಕೊಳ್ರಿ, ನಾವು ಅನುಭವಿಸುವಂತ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುವಂತದಾಗಿದೆ ಮತ್ತು ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ ಆದರಣೆಯಲ್ಲಿಯೂ ಪಾಲುಗಾರರಾಗಿದ್ದೀರೆಂದು ನಮಗೆ ತಿಳಿದವರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯು ದೃಢವಾಗಿದೆ ಎಂಬುದಾಗಿ ವಾಕ್ಯವು ತಿಳಿಸಲ್ಪಡುವಂತದಾಗಿದೆ. अगर परमेश्वर इन सारे सांत्वना के साथ में हिम्मत और ढाढ़सा देता है तो उसके द्वारा एक नई उम्मीद बचती है. उसी उम्मीद से हम एक दूसरे को हिम्मत देकर प्रभु के राज्य में चला सकते हैं. There is only hope in Lord Jesus Christ. एक ही एक आशा है, एक ही एक उम्मीद है कि वो हमें शांति देगा, वो हमें संभालेगा, वो हमें छुड़ाएगा, वो हमें चलाएगा, वो हमें हिम्मत देगा, वो ही सारे रास्तों को खोलेगा. आतने ಎಲ್ಲಾ ಮಾರ್ಗಗಳನ್ನು ತೆರೆಯುವನೆಂಬ ಒಂದು ನಿರೀಕ್ಷೆಯು ನಮಗಿರುವಂತದ್ದು ಬಹಳ ಅಗತ್ಯ ಎಂಬುದಾಗಿ. when he knows that he is a God of comfort, जब वो जानता है कि वो सांत्वना का परमेश्वर है, सारे शांति का दाता वही है, तो वो अपने अनुभव से कुछ कहना चाहता है. जो 8वें वचन से लेकर 11वें पद तक 8ರಿಂದ 11 ವಚನಗಳು ಓದುವಾಗ 2ನೇ ಭಾಗ ಏನು ನೋಡುತ್ತೀವಿ ಗೊತ್ತುಂಟಾ? he was almost at the edge of death. ಮರಣದ ಹಾದಿಯಿಂದ ಹಾದು ಹೋದೆವು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. मौत को अनुभव उसने किया है. ಮರಣದಿಂದ ಹಾದು ಹೋಗಿದ್ದೇವೆ. ಮರಣದಿಂದ ಹಾದು ಹೋಗುವಾಗ ಬದುಕ್ತಿವೋ ಇಲ್ಲ ಎಂಬ ಒಂದು ವಿಚಾರ ಅವರಲ್ಲಿ ಇತ್ತು. ನೋಡ್ರಿ, ಕೇಳಿಸ್ಕೊಳ್ರಿ, ಇದು ಬಹಳ ಸ್ಪಷ್ಟವಾಗಿ ಕನ್ನಡ ಅಥವಾ ಬೈಬಲ್ ಅನ್ನು ಓದ್ರಿ. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಗೊತ್ತುಂಟಾ? ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾಗಿದ್ದೇವೆ ಎಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. he has gone through some experience, he has gone through some tough times. ಆತನೇನು ಡಿಫಿಕಲ್ಟ್ ಟೈಮ್ ಇಂದ ಹಾದು ಹೋಗಿದ್ದಾನ್ರಿ, ಮರಣವನ್ನು ಅನುಭವಿಸಿದಾನ್ರಿ, ಮರಣದ ಸ್ಥಿತಿಯಿಂದ ಹಾದು ಹೋಗಿದ್ದಾನೆ. ಆ ಮರಣದ ಹಾದಿಯಿಂದ ಹಾದು ಹೋಗುವಾಗ ನಾನು ಉಳಿತೀನಾ ಇಲ್ಲ, ನಾನು ಬದುಕ್ತೀನಾ ಇಲ್ಲ, ನಾನು ತಿರುಗಿ ವಾಪಸ್ ಜೀವಿಸ್ತೀನಾ ಇಲ್ಲ ಎಂಬ ಒಂದು ಪ್ರಶ್ನೆಗಳ ಮಧ್ಯದಲ್ಲಿ ಆತನು ಹಾದು ಹೋದ್ನು. ಅದು ನಿಮಗೆ ತಿಳಿಯಲಿ ಎಂಬುದಾಗಿ ತಿಳಿಸ್ತಾನೆ. ಕೇಳಿಸ್ಕೊಂಡ್ರೆ 9ನೇ ವಚನ, ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಕೇಳಿಸ್ಕೊಂಡ್ರ? ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಆದರೆ ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಬಿಡುವವರಾಗಬೇಕೆಂದು ಹೀಗಾಯಿತು. हालेलुया. कितने लोगों को लगा जी कि हम मर जाएंगे, कोविड पॉजिटिव हो गए,
कुछ लोग मर गए, दुख और तकलीफ को उन्होंने झेला है, लेकिन कुछ लोग मौत के हालात से, मौत की परिस्थिति से, मुझे क्या होगा, मेरा क्या होगा, मेरी सांसें रुक जाएगी, मुझे ऑक्सीजन लेने में, सांस लेने में दिक्कत हो जाएगी, अगर मैं मर जाऊं तो मेरे घर वालों का क्या होगा, मेरे बच्चों का क्या होगा। हैव यू एवर फेल्ट दिस? पॉल सेज आई हैव एक्सपीरियंस्ड डेथ। मैं शायद नहीं बच पाऊंगा, डेफिनेटली मैं मर जाऊंगा, इस सोच में वो चल रहा था। लेकिन वो अपने आप के ऊपर भरोसा ना रखते हुए, अपने आप के बारे में ना सोचते हुए, उस यहोवा परमेश्वर प्रभु यीशु मसीह के बारे में, या फिर उस यहोवा खुदा के बारे में सोचा, जिसने अपने इकलौते बेटे प्रभु यीशु मसीह को मुर्दों में से जिंदा किया है। हालेलुया। ಸತ್ತವರೊಳಗಿಂದ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಬಿಡುವ ಆಗಬೇಕೆಂದಿದಾಯಿತು. ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ಪ್ರೈಸ್ ದಿ ಲಾರ್ಡ್. He has saved us from the death. He will save us in the days to come. अगर उसने मौत से अगर अभी बचाया ना, सेकंड वेव में आपको बचाया, ट्रस्ट इन गॉड दैट ही विल सेव यू इन द थर्ड वेव. He will save you in the year 2021. He will save you till the plan that he has for your life. He will save you. That is a hope. I believe in Jesus. I have lot of things, when this comes in my mind, death, I don't want to speak or say, I say always I'm ready to die at any time. But every time, when I have going around the people, जब लोगों के बीच में आना जाना, some kind of बॉडी में, शरीर में कुछ दिक्कतें हो रही थी, कमजोरी हो रही थी, पेन हो रहा था, डर चाह रहा था, समथिंग रॉन्ग विल टेक प्लेस, बहुत सारे रॉन्ग थॉट्स मेरे दिमाग में आ रहे थे. बट वन वर्ड आई एम श्योर, आई बिलीव, जिस खुदा ने अपने बेटे प्रभु यीशु मसीह को मुर्दों से जीव लाया है, जिस खुदा ने यहां तक आज तक चलाया, वो आगे भी चलाएगा. अगर परमेश्वर पौलुस को बचाया, वो आगे भी बचाएगा. अगर परमेश्वर ने उनकी एक सांत्वना, एक हिम्मत को अगर वो दिया है, तो वो हमें भी देने के लिए तैयार है. ಆದ್ದರಿಂದ ನಾವೆಲ್ಲರೂ ಒಬ್ಬರಿಗೋಸ್ಕರ ಒಬ್ಬರು ಉಪಕಾರಿಗಳಾಗಿದ್ದು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಒಬ್ಬರನ್ನೊಬ್ಬರನ್ನು ನೆನೆಸಬೇಕು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. And that is why almost when he was at the edge of death, he knew that only God can save him, only God can protect him, only God, Lord Jesus can be with him. वो परमेश्वर उसके साथ में है, चाहे कोई भी अनुभव से क्यों ना गुजरे. उन सब के बीच में वो कहता है कि जैसे हम अनुभव से गुजरे, हम आपकी प्रार्थना को चाहते हैं. ಮುಂದಿನ ವಚನದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬರಿಗೊಬ್ಬರು ವಿಜ್ಞಾಪನೆಗಳನ್ನು ಮಾಡೋಣ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡೋಣ, ಒಬ್ಬರಿಗೊಬ್ಬರು ದೇವರ ಸನ್ನಿಧಿಯಲ್ಲಿ ಮೊರೆ ಇಡೋಣ ಎಂಬುದಾಗಿ ಹೇಳಿ ಪ್ರೇರೇಪಿಸುವಂತನಾಗಿದ್ದಾನೆ. And when we come to verse 12 to 14, 17ರಿಂದ 14ನೇ ವಚನಕ್ಕೆ ಬರುವಾಗ, there is only one boast. सिर्फ एक विषय का घमंड है, ಒಂದು ವಿಷಯಕ್ಕಾಗಿ ಆತನು ಹೆಚ್ಚಳ ಪಡ್ತಾ ಇದ್ದಾನೆ. ಅದೇನು ಗೊತ್ತುಂಟ? ವಚನ ಕೇಳಿಸ್ಕೊಡ್ರಿ. ಕೇವಲ ಮಾನುಷ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದಾಗುವ ಪವಿತ್ರತ್ವವು, ನಿಷ್ಕಪಟತ್ವವು ಉಳ್ಳವರಾಗಿ ಈ ಲೋಕದಲ್ಲಿ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಡ್ಕೊಂಡೆವೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳುತ್ತದೆ. ಇದು ನಮಗಿರುವ ಉಲ್ಲಾಸ. ನೀವು ನಮ್ಮ ಪತ್ರಿಕೆಗಳಲ್ಲಿ ಓದಿ ಒಪ್ಪಿಕೊಂಡ ಸಂಗತಿಗಳನ್ನೇ ಅಲ್ಲದೆ ಬೇರೆ ಯಾವುದನ್ನು ನಾವು ನಿಮಗೆ ಬರೆದಿಲ್ಲ. ನಾವು ನಿಮಗೆ ಉಲ್ಲಾಸ ಕಾರಣವಾಗಿದ್ದೇವೆ ಎಂಬುದನ್ನು ನೀವು ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಂಡಂತೆ ಕಡೇ ತನಕ ಒಪ್ಪಿಕೊಳ್ಳುವಿರೆಂದು ನಾನು ನಿರೀಕ್ಷಿಸುವಂತವನಾಗಿದ್ದೇನೆ. He is just boasting in the grace of God. परमेश्वर के अनुग्रह में वो घमंड कर रहा है, परमेश्वर के अनुग्रह में वो खुशी मना रहा है, परमेश्वर के अनुग्रह में वो बना है. अगर वो कुछ भी बांट रहा है, एनीथिंग दैट इज ट्राइंग टू शेयर, इट इज ओनली फॉर योर बेनिफिट. ನಿಮ್ಮ ಒಳ್ಳೆದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ನಿಮ್ಮ ಸಂತೋಷಕ್ಕಾಗಿ ಹೇಳ್ತಾ ಇದ್ದೀವಿ, ನಿಮ್ಮ ಉಲ್ಲಾಸಕ್ಕಾಗಿ ಹೇಳ್ತಾ ಇದ್ದೀವಿ. ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ನಿಮ್ಮ ಅನುಭವಗಳಲ್ಲಿ, ನಿಮ್ಮ ದುಃಖದ ವೇಳೆಯಲ್ಲಿ, ನಿಮ್ಮ ಕಷ್ಟದ ವೇಳೆಯಲ್ಲಿ, ನಿಮ್ಮ ವೇದನೆಗಳ ವೇಳೆಯಲ್ಲಿ ಯಾವ ದೇವರು ನಮ್ಮನ್ನು ಬಿಡಿಸಿದ್ದಾನೋ, ಯಾವ ದೇವರು ನಮ್ಮನ್ನು ಉಳಿಸಿದ್ದಾನೋ, ಯಾವ ದೇವರು ನಮ್ಮನ್ನು ನಡೆಸಿದ್ದಾನೋ, ಅದೇ ದೇವರು ನಿಮ್ಮನ್ನು ಉಳಿಸುವನು, ನಿಮ್ಮನ್ನು ನಡೆಸುವನು, ನಿಮ್ಮನ್ನು ಕಾಪಾಡುವನು, ನಿಮ್ಮನ್ನು ಸಂತೈಸುವನು, ನಿಮ್ಮನ್ನು ಬಿಡಿಸುವನು ಎಂಬ ವಾಗ್ದಾನಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾನ್ರಿ. ವೆರಿ ಓಪನ್, ವೆರಿ ಕ್ಲೀನ್ ಅಂಡ್ ಕ್ಲಿಯರ್ ಇನ್ ಹಿಸ್ ಪ್ರೀಚಿಂಗ್ ಅಂಡ್ ಟೀಚಿಂಗ್. You read the word, you read the verse word by word.
आप वचन को एक एक शब्दों को आप गहराई से आप सुनेगा, आप पढ़िएगा और उम्मीद करता है कि प्रभु यीशु मसीह के आने तक आप सभी लोग इसी आशा में बने रहोगे. ನೀವು ನಮ್ಮ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯಲ್ಲಿ ನಮಗೆ ಉಲ್ಲಾಸ ಕಾರಣರಾಗುವಿರಿ ಎಂದು ನಿರೀಕ್ಷಿಸುತ್ತೇನೆ ಎಂಬುದಾಗಿ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇರ್ ಇಸ್ ಓನ್ಲಿ ಒನ್ ಹೋಪ್ टिल द क्राइस्ट कम्स. प्रभु यीशु मसीह के आने तक एक ही आशा है, एक ही उम्मीद है. बने रहो, डटे रहो, हालातों का सामना करो, आंसुओं को बहाओ तक परवाह नहीं, दुख का अनुभव करो परवाह नहीं, क्लेश का अनुभव करो परवाह नहीं, समस्याओं का अनुभव करो परवाह नहीं, रिजेक्शन का अनुभव करो परवाह नहीं. बट देयर इज होप इन क्राइस्ट जीसस. द गॉड ऑफ ऑल कंफर्ट will grant his peace and joy that passeth through all understanding. वो सांत्वना का, वो शांति का परमेश्वर जो सब ज्ञान से परे है, वो आपको संभालेगा, वो आपको चलाएगा. जैसे मैंने इस अध्याय को पढ़ा, मैं ध्यान और मनन किया, तो परमेश्वर मुझे स्मरण दिलाया कि आई एम देयर, मैं हूं आपके साथ में, मेरी शांति आपके साथ में बनी रहेगी. प्रभु आप सभी को संभाले. ಕರ್ತನಾದಂತ ಯೇಸು ನಮ್ಮೆಲ್ಲರನ್ನು ಸಂತೈಸಲಿ, ಸಮಾಧಾನ ಪಡಿಸಲಿ. ದೇವರ ಶಕ್ತಿ ನಮ್ಮೊಳಗೆ ನೆಲೆಗೊಂಡಿರಲಿ. ಪೌಲನು ಬರೆದಿರುವಂತಹ ಪತ್ರಿಕೆಗಳನ್ನು ಓದ್ರಿ. ದೇವರ ಚಿತ್ತ ಇದ್ರೆ ನಾವು ಇನ್ನೂ ಧ್ಯಾನ ಮಾಡೋಣ. ಈ ವಾಕ್ಯಗಳ ಮೂಲಕ ಕರ್ತನು ನಿಮ್ಮನ್ನು ಸಂತೈಸಲಿ, ನಿಮ್ಮನ್ನು ಬಲಪಡಿಸಲಿ. ಯಾವುದೇ ಸ್ಥಿತಿಯಲ್ಲಿದ್ರೂ ನಮ್ಮ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಎಂಬ ಒಂದು ನಿರೀಕ್ಷೆಯಿಂದ ನಾವೆಲ್ಲರೂ ಮುಂದೆ ಸಾಗುವಂತ ಕೃಪೆ ದೇವರು ನಮಗೆ ದಯಪಾಲಿಸಲಿ. ನೀವಿರುವಂತ ಸ್ಥಳಗಳಲ್ಲಿ ನೀವು ನಿಮ್ಮ ಸ್ಥಳಗಳಲ್ಲಿ ಕರ್ತನಿಗೆ ಸಲ್ಲಿಸಬೇಕಾದಂತ ಆ ಕಾಣಿಕೆಯನ್ನು ನೀವು ಯಥಾರ್ಥವಾಗಿ ಸಲ್ಲಿಸ್ತಾ ಇರಿ. ಐ ನೋ ವಿ ಆರ್ ನಾಟ್ ಗೋइंग टू चर्च, बट वी नीड टू कीप असाइड द ऑफरिंग दैट बिलोंग्स टू गॉड. जो भेंट है हमारा, जो भेंट परमेश्वर के मंदिर में पहुंचना है, उसके भवन में हमें डालना है, उसे निकाल कर आप सेपरेटली रखिएगा. परमेश्वर के राज्य में, प्रभु के राज्य में, सेवकाई के लिए, सेवकों के लिए, जहां कहीं भी प्रभु आपको प्रेरणा देता है, खास करके गरीब लोगों के लिए, अनाथ लोगों के लिए, विधवा लोगों के लिए, डोंट कीप वेटिंग फ्रॉम वेयर द हेल्प कम्स. कहां से मदद आएगा उसका इंतजार मत कीजिएगा, लेकिन हमसे जितना बन पाता है, हम किसको कैसे मदद कर सकते हैं, उस समर्पण को आप बनाए रखिएगा. एंड गॉड इज गोइंग टू ब्लेस यू अबंडेंटली. प्रभु इस आने वाले दिनों में आप सभी को ब्लेस करे, आपके साथ में रहे, आपको संभाले, आपकी रक्षा करे, आपकी सारी जरूरतों को पूरा करे. बहुत बोझ के साथ में ये संदेश को मैं आप तक पहुंचाने की कोशिश कर रहा हूं. प्रभु आप सभी को आशीषित करे. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಒಂದು ಚಾನೆಲ್ ಮೂಲಕ ವಾಕ್ಯಗಳನ್ನು ಕೇಳ್ರಿ, ಒಬ್ಬರೊಬ್ಬರು ಪ್ರೇರೇಪಿಸ್ರಿ, ಯೂಟ್ಯೂಬ್ ನಲ್ಲಿ ಕನೆಕ್ಟ್ ಆಗಿರ್ರಿ. ಮತ್ತು ಯಾರಿಗಾದ್ರೂ ಏನಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದಿದೆ ಆದ್ರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಫೋನ್ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜಸ್ ಗಳ ಮೂಲಕ ತಿಳಿಸ್ರಿ. ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇರುವೆ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ, ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ ಆ ದೇವರೇ, ಈ ದಿವಸ ಕೊಟ್ಟಂತ ವಾಕ್ಯಗಳಿಗಾಗಿ, ಪೌಲನ ಅನುಭವಕ್ಕಾಗಿ ಸ್ವಾಮಿ, ಪೌಲನು ಹಾದು ಹೋಗಿರುವಂತ ಕಷ್ಟ, ಸಂಕಟ, ವೇದನೆ, ಉಪದ್ರವಗಳ ಮಧ್ಯದಲ್ಲಿ ಸ್ವಾಮಿ ನೀನು ಸಂತೈಸಿರುವಂತ ದೇವರು, ಸಮಾಧಾನವನ್ನು ಕೊಟ್ಟಂತ ದೇವರು, ಇತರರನ್ನು ಸಂತೈಸುವುದಕ್ಕೆ ನಾವು ಶಕ್ತರಾಗುವೆವು ಎಂಬ ಒಂದು ನಿರೀಕ್ಷೆಯ ಮಾತುಗಳನ್ನು ಸ್ವಾಮಿ ಕೊಟ್ಟಿದೆ. ನಿನಗೆ ಸ್ತೋತ್ರ. ಮರಣವನ್ನು ಅನುಭವಿಸುವೆವೋ ಎಂಬ ಸ್ಥಿತಿಯಲ್ಲಿ ಹಾದು ಹೋಗುವಾಗ ಸತ್ತವರನ್ನು ಎಬ್ಬಿಸಿರುವಂತ ದೇವರ ಮೇಲೆ ಭರವಸೆ ಇಟ್ಟಿದ್ದೇವೆ ಎಂಬ ಒಂದು ನಿರೀಕ್ಷೆಯ ಮಾತುಗಳನ್ನು ಕೊಟ್ಟಿದೆ. ನಿನಗೆ ಸ್ತೋತ್ರವಾಗಲಿ. ಅವೆಲ್ಲವುಗಳ ಮಧ್ಯದಲ್ಲಿ ನಿನ್ನ ಕೃಪೆ ನಮಗೆ ಸಾಕು, ನಿನ್ನ ಉಲ್ಲಾಸವು ನಮಗೆ ಬೇಕು, ನಿನ್ನ ಸಮಾಧಾನವು ನಮಗೆ ಬೇಕು ಸ್ವಾಮಿ. ಎಲ್ಲರ ಹೃದಯ ಮನಸ್ಸುಗಳಲ್ಲಿ ನಿನ್ನ ಆಶೀರ್ವಾದ ನೆಲೆಗೊಂಡಿರಲಿ. ಎಲ್ಲರನ್ನು ಬಲಪಡಿಸು. ಯಾರ ಏನು ಅಗತ್ಯ ಉಂಟು ಯೇಸುವಿನ ನಾಮದಲ್ಲಿ ನೆರವೇರಿಸು. ಯಾರಿಗೆ ಏನು ಶುಭ ಕಾರ್ಯಗಳು ಜರುಗಬೇಕು ಯೇಸುವಿನ ನಾಮದಲ್ಲಿ ನೆರವೇರಿಸು ಸ್ವಾಮಿ. ಯಾರಿಗೆ ಕೆಲಸ ಕಾರ್ಯಗಳು ಬೇಕೋ ಯೇಸುವಿನ ನಾಮದಲ್ಲಿ ಒದಗಿಸು ಕರ್ತನೆ. ಯಾರ್ಯಾರಿಗೆ ಏನು ಅನ್ನ ಪಾನಗಳು ಸ್ವಾಮಿ, ಊಟ ಆಹಾರ ಬೇಕು ಸ್ವಾಮಿ, ಎಲ್ಲವನ್ನು ಪರಲೋಕದಿಂದ ನಿನ್ನ ಮಕ್ಕಳಿಗೆ ಒದಗಿಸು. ಅನಾಥರಾಗ್ಲಿ, ಬಡವರಾಗ್ಲಿ ಸ್ವಾಮಿ, ವಿಧವೆಯರಾಗ್ಲಿ, ಅವರನ್ನು ಪರಾಂಬರಿಸು ಸ್ವಾಮಿ. ಕ್ರೈಸ್ತ ವಿಶ್ವಾಸಿಗಳಾಗಿರುವಾಗ ಒಬ್ಬರಿಗೋಸ್ಕರ ಒಬ್ಬರು ನಾವು ನಿಂತ್ಕೊಳ್ಳುವಂತೆ, ಒಬ್ಬರಿಗೋಸ್ಕರ ಒಬ್ಬರು ಸಹಾಯ ಮಾಡುವಂತ ಮನಸ್ಸನ್ನು ಕೊಡು. ನಿನ್ನ ಸೇವೆ, ಸೇವಕರು, ಸಭೆಯ ಪರವಾಗಿ ಎಲ್ಲರಿಗೆ ಅಭಿಮಾನ ಉಂಟು ಮಾಡು ಸ್ವಾಮಿ. ಎಲ್ಲಾ ಮಹಿಮೆ ನಿನಗಾಗಲಿ. ಪ್ರಿಯ ಮಕ್ಕಳು ಸಮರ್ಪಿಸಿರುವಂತ ಕಾಣಿಕೆಗಾಗಿ ನಿನಗೆ ಸ್ತೋತ್ರ. ಕಾಣಿಕೆ ಡಬ್ಬಿಗಳಲ್ಲಿ ಕಾಣಿಕೆಗಳನ್ನು ಹಾಕ್ತಿರುವಾಗ, ಕವರ್ಸ್ಗಳಲ್ಲಿ ಇಡುವಾಗ ಸ್ವಾಮಿ, ಬೈಬಲ್ಸ್ಗಳಲ್ಲಿ ನಿನಗೋಸ್ಕರ ಕಾಣಿಕೆಗಳನ್ನು ಇಡುವಾಗ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವಾದ ಮಾಡುತ್ತೇನೆ. ಇವರ ಕಾಣಿಕೆಯನ್ನು ನಿನ್ನ ರಾಜ್ಯ, ನಿನ್ನ ಮಹಿಮೆಗಾಗಿ ನೀನು ಉಪಯೋಗಿಸ್ಕೋ. ತಕ್ಕ ಪ್ರತಿಫಲ ಸ್ವಾಮಿ ಅವರ ಜೀವಿತ, ಕುಟುಂಬಕ್ಕೆ ದಯಪಾಲಿಸು. ಕನ್ನ ಮಾನ ಮಹಿಮೆ ನಿನಗಾಗಲಿ. ಈ ದಿವಸ, ಈ ವಾರ ಹುಟ್ಟಿದ ಹಬ್ಬವನ್ನು ಯಾರ್ಯಾರು ಆಚರಣೆ ಮಾಡ್ತಾ ಇದ್ರು ಅವರೆಲ್ಲರನ್ನು ಕೂಡ ನಾನು ಆಶೀರ್ವಾದ ಮಾಡ್ತೇನೆ. ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಣೆ ಮಾಡುವಂತವರನ್ನು ಕೂಡ
ಆಶೀರ್ವಾದ ಮಾಡ್ತೇನೆ ಸ್ವಾಮಿ. ಅನೇಕ ಮಕ್ಕಳು ಕೆಲವು ಸ್ಥಳಗಳಲ್ಲಿ ಕರ್ತನೆ ಸ್ವಾಮಿ, ಅವರಿಗೆ ಬೇಕಾಗಿರುವಂತಹ ಸಂಗತಿಗಳಲ್ಲಿ ನೀನು ಎಲ್ಲವನ್ನು ಪರಲೋಕದಿಂದ ಒದಗಿಸು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬಾದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೋ ಏನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸುವ ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು, ದೇವರ ಸಂತೈಸುವಿಕೆಯು ನಿಮ್ಮಲ್ಲಿ, ನಿಮ್ಮ ಜೀವಿತ, ಕುಟುಂಬ, ಮನೆ ಎಲ್ಲಾ ವಿಶ್ವಾಸಿಗಳೊಂದಿಗೆ ಕ್ರಿಸ್ತನ ಬರೋಣದವರೆಗೆ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಸಂತೈಸುವ ತಾಯಿಯಂತೆ ನನ್ನೇಸು